ದೇಶದಾದ್ಯಂತ ಈ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಕ್ರಮ ಆಗಿದೆ ಅನ್ನೋ ವಿಚಾರದಲ್ಲಿ ಬಹಳಷ್ಟು ಚರ್ಚೆ ಪ್ರತಿಭಟನೆಗಳಾಗ್ತಾ ಇರೋ ಬೆನ್ನಲ್ಲೇ ಈಗ ಯುಜಿಸಿ ಎನ್ಇಟಿ ಪರೀಕ್ಷೆಯನ್ನ ಕೇಂದ್ರ ರದ್ದು ಮಾಡಿರೋದು ಗೊತ್ತಾಗ್ತಾ ಇದೆ. ಜೂನ್ನಲ್ಲಿ ನಡೆದಿದ್ದಂತಹ ಯುಜಿಸಿ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ. ಹೊಸದಾಗಿ ಪರೀಕ್ಷೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಅಕ್ರಮದ ಬಗ್ಗೆ ಸಿಬಿಐ ತನಿಖೆಗೂ ಕೂಡ ಆದೇಶವನ್ನ ಸದ್ಯಕ್ಕೆ ಕೊಡಲಾಗ್ತಾ ಇದೆ. ಕಾರಣ ಅಕ್ರಮದ ವಾಸನೆ ಇಲ್ಲಿ ಬಡಿತಾ ಇದೆ ಅನ್ನೋದು ಪ್ರಮುಖವಾಗಿರುವಂತಹ ವಿಚಾರ. ಹೀಗಾಗಿ ಈ ಪರೀಕ್ಷೆಯನ್ನೇ ರದ್ದು ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಜೂನ್ನಲ್ಲಿ ನಡೆದಿದ್ದಂತಹ ಯುಜಿಸಿ ಎನ್ಇಟಿ ಪರೀಕ್ಷೆ, ಈ ಎನ್ಇಟಿ ಪರೀಕ್ಷೆ ಯಾಕೆ ತೆಗೆದುಕೊಳ್ತಾರೆ ಅಂದ್ರೆ ಯಾರ್ಯಾರು ಸಹಾಯಕ ಪ್ರಾಧ್ಯಾಪಕರಾಗಬೇಕು ಮತ್ತೆ ರಿಸರ್ಚ್ ಫೀಲ್ಡ್ನಲ್ಲಿ ಮುಂದುವರಿಬೇಕು ಅಂತ ಬಯಸ್ತಾರೆ ಅವರಿಗೆ ಇದು ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ. ಸೊ ಈ ಪರೀಕ್ಷೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಹಾಯಕ ಪ್ರಾಧ್ಯಾಪಕರಾಗಿ ಹುದ್ದೆಯನ್ನು ಬಯಸೋರಿಗೆ ಮತ್ತು ರಿಸರ್ಚ್ ಫೀಲ್ಡ್ನಲ್ಲಿ ಮುಂದುವರಿಯೋರಿಗೆ ಬಹಳಷ್ಟು ನಿರೀಕ್ಷೆ ಅಂತೂ ಇತ್ತು. ಆದರೆ ಹರಿಯಾಣದ ಕೆಲ ಭಾಗಗಳಲ್ಲಿ ಆಸ್ಪಿರೆಂಟ್ಸ್ ನಕಲು ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದ ಬೆನ್ನಲ್ಲೇ ಇಂಥದ್ದೊಂದು ಹೆಜ್ಜೆಯನ್ನ ಕೇಂದ್ರ ಅನಿವಾರ್ಯವಾಗಿಟ್ಟಿದೆ. ನಿಮ್ಗೆ ಇತ್ತೀಚೆಗಷ್ಟೇ ನೆನಪಿರಬಹುದು, ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನೋ ನಿಟ್ಟಿನಲ್ಲಿ ದೇಶದಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಹೊಸದಾಗಿ ಪರೀಕ್ಷೆಯನ್ನು ನಡೆಸೋದಕ್ಕೂ ಕೂಡ ನಿರ್ಧರಿಸಲಾಗಿದೆ ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹಾಗೆ ಅಕ್ರಮದ ಆಳ ಅಗಲವನ್ನ ಅಳಿಯೋದಕ್ಕೆ ಈಗಾಗಲೇ ಸಿಬಿಐಗೆ ಪ್ರಕರಣವನ್ನು ನಾವು ತ್ವರಿತವಾಗಿ ವಹಿಸ್ತಾ ಇದ್ದೀವಿ ಅಂತ ಕೂಡ ತಿಳಿಸಲಾಗಿದೆ. ಸೊ ಆಸ್ಪಿರೆಂಟ್ಸ್ ಒಂದ್ ಕಡೆಗೆ ಏನಾಗ್ತಾ ಇದೆ ಅನ್ನುವಂತಹ ಆತಂಕದಲ್ಲೂ ಕೂಡ ಇದ್ದಾರೆ.